ಇಂಟ್ರೆಸ್ಟಿಂಗ್ ಸ್ಟೋರಿ ನಡೆದಿದೆ. ಪ್ರತಿಷ್ಠಿತ ಜ್ಯುವೆಲರಿ ಶಾಪ್ ನಲ್ಲಿ ಚಿನ್ನಾಭರಣ ನಾಪತ್ತೆಯಾಗಿದೆ. ಪೊಲೀಸರಿಗೆ ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅಸಲಿ ಸತ್ಯ ಏನು ಅನ್ನೋದು ಬಯಲಿಗೆ ಬಂದಿದೆ. ಅಂದ್ರೆ ಸಿನಿಮಾ ಸ್ಟೋರಿಯನ್ನು ಮೀರಿಸುತ್ತೆ ಈ ಸ್ಟೋರಿ. ಪ್ರತಿಷ್ಠಿತ ಜ್ಯುವೆಲರಿ ಶಾಪ್ ಅದು ಚಿನ್ನಾಭರಣ ಕಳ್ಳತನ ಆಗಿತ್ತು. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಯಾರು ಕದ್ದಿದ್ದು ಮತ್ತೆ ಹೆಂಗ್ ಕದ್ರು ಅನ್ನೋದು ಇಂಟ್ರೆಸ್ಟಿಂಗ್. ಇಲಿಯೊಂದು ಚಿನ್ನಾಭರಣವನ್ನ ಬಿಲದಲ್ಲಿ ಇಟ್ಕೊಂಡಿತ್ತು. ಪೊಲೀಸರು ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಸತ್ಯ ಬಯಲಿಗೆ ಬಂದಿದೆ. 50 ಗ್ರಾಂಗೂ ಅಧಿಕ ವಜ್ರ ಚಿನ್ನಾಭರಣ ಅಲ್ಲಿ ಪತ್ತೆಯಾಗಿದೆ ಬಿಲದಲ್ಲಿ. ತುಮಕೂರಿನ ವಿಶ್ವಾಸ್ ಜ್ಯುವೆಲರಿ ಶಾಪ್ನಲ್ಲಿ ನಡೆದಿರುವಂತಹ ಘಟನೆ. 10 ಲಕ್ಷ ಮೌಲ್ಯದ ಸರಗಳು, ಉಂಗುರಗಳು ಪತ್ತೆಯಾಗಿದೆ. ಇಲಿ ಕೈವಾಡದಿಂದ ಮಾಲೀಕರು ಮತ್ತೆ ಪೊಲೀಸರು ಶಾಕ್ಗೆ ಒಳಗಾಗಿದ್ದಾರೆ. 10 ರಿಂಗಳು, 3 ಸರವನ್ನ ಇಲಿ ಎತ್ಕೊಂಡು ಹೋಗ್ಬಿಟ್ಟಿದೆ. ಆ ಬಿಲದಿಂದ ಉಂಗುರ ಸರಗಳನ್ನ ಪೊಲೀಸರು ತೆಗೆದಿದ್ದಾರೆ. ಸಹಜವಾಗಿ ಫಸ್ಟ್ ಡೌಟ್ ಬರೋದು ಯಾರೋ ಕಳ್ಳರು ಬಂದಿರಬಹುದು ಅಂತ. ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಬಂದು ಇನ್ವೆಸ್ಟಿಗೇಟ್ ಮಾಡಿದಾಗ ಅಲ್ಲಿ ಅಂತಹ ಕುರುಹುಗಳು ಸಿಗೋದಿಲ್ಲ. ಅಂದ್ರೆ ಅಲ್ಲಿ ಈ ಬಾಗ್ಲು ಒಡೆದಿರೋದಿರ್ಬೋದು ಅಥವಾ ಕಿಟಕಿ ಒಡೆದಿರೋದಿರ್ಬೋದು ಅಂತ ಯಾವುದೇ ಕುರುಹುಗಳು ಪತ್ತೆ ಆಗೋದಿಲ್ಲ. ಹಾಗಾದ್ರೆ ಯಾರು ಇದನ್ನು ಕತ್ಕೊಂಡು ಹೋದ್ರು ಅಂತ ಹೇಳಿ ಪೊಲೀಸರು ಇಡೀ ಜ್ಯುವೆಲರಿ ಶಾಪ್ನನ್ನ ತಡ್ಕಾಡಿದ್ದಾರೆ. ಆಗ ಇಲಿಯೊಂದು ಈ ಬಿಲವನ್ನ ತೋಡಿರೋದು ಗಮನಕ್ಕೆ ಬಂದಿದೆ. ಆ ಬಿಲದಲ್ಲಿ ಈ ತಗೊಂಡು ಹೋಗಿರುವಂತ ಎಲ್ಲಾ ಚಿನ್ನಾಭರಣ ಮತ್ತೆ ವಜ್ರದ ಆಭರಣಗಳನ್ನ ಅದು ಸಂಗ್ರಹ ಮಾಡಿ ಇಟ್ಟಿತ್ತು. ಜ್ಯುವೆಲರಿ ಶಾಪ್ ನಲ್ಲಿ ನಡೆದಿರುವಂತ ಒಂದು ಪ್ರಕರಣ ಇದು. ಅಪರೂಪದ ಪ್ರಕರಣ ಇದು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ಇದೇ ಸ್ಟೋರಿಯನ್ನ ಆಧರಿಸಿ ಒಂದು ಸೀರೀಸೋ ಸಿನಿಮಾನೋ ಮಾಡಿದ್ರೆ ಹಿಟ್ ಆಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಫಸ್ಟ್ ಅವ್ರಿಗೆ ಡೌಟ್ ಬಂದಿರೋದು ಯಾರೋ ಕಳ್ಳರು ಬಂದಿದ್ದಾರೆ, ಹೆಂಗ್ ಕದ್ದಿರಬಹುದು ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡಕ್ ಹೊರಟಿರ್ತಾರೆ. ಬಟ್ ಈ ಇಲಿ ರಹಸ್ಯ ಹೆಂಗ್ ಬಯಲಿಗೆ ಬರುತ್ತೆ? ಶರ್ಮಿತಾ, ನಿಜಕ್ಕೂ ಈ ಒಂದು ಅಪರೂಪದ ಘಟನೆ ಇನ್ನು ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಮತ್ತೆ ಮಾಲೀಕರನ್ನ ತಲ್ಲಣಗೊಳಿಸಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫ್ರಂಟ್ CCTV ಕ್ಯಾಮ್ರಾ ಏನಿದೆ, ಆ ಡೋರು ಅಲ್ಲಿ ಯಾವುದೇ ರೀತಿಯಾದಂತ ಡೋರ್ ಓಪನ್ ಆಗಿರೋದಿಲ್ಲ. ಯೂಶಲಿ ಡೈಲಿ ಏನು ಮಾರ್ನಿಂಗ್ ಬಂದು ಓಪನ್ ಮಾಡ್ತಾರೆ, ಅದೇ ರೀತಿ ಎಲ್ಲ ನಾರ್ಮಲ್ ಆಗಿರುತ್ತೆ. ಲಾಕರ್ ಹಾಕಿರ್ತಾರೆ, ಎಲ್ಲ ಕ್ಲಿಯರ್ ಆಗಿ ತೆಗಿತಾರೆ. ಆದ್ರೆ ಬಂದು ನೋಡಿದಂತ ಟೈಮಲ್ಲಿ, ಯಾಕಂದ್ರೆ ಇವರು ಹೋಗ್ಬೇಕಾದ್ರೂ ಕೂಡ ಕೌಂಟ್ ಮಾಡಿಟ್ಟು ಹೋಗಿರ್ತಾರೆ. ಅಂದ್ರೆ ರಾತ್ರಿ ಹೋಗುವಂತ ವೇಳೆಯಲ್ಲಿ ಎಲ್ಲಾ ಆಭರಣಗಳನ್ನ ಜೋಡಿಸಿ ಲೆಕ್ಕ ತಗೊಂಡು ಡೈರಿಲಿ ಎಂಟ್ರಿ ಮಾಡ್ಕೊಂಡು ಆನಂತರ ಬಾಗಿಲು ಹಾಕೊಂಡು ಹೋಗಿರ್ತಾರೆ. ಮತ್ತೆ ಬಂದಾಗ್ಲೂ ಕೂಡ ಅವರು ಅದೇ ರೀತಿಯಲ್ಲಿ ಏನೇನು ಒಡವೆ ತಗೊಳ್ತಾ ಇದೀವಿ, ರಾತ್ರಿ ಎಷ್ಟು ಇಟ್ಟಿದ್ವಿ ಎಲ್ಲ ಲೆಕ್ಕ ತಗೋಬೇಕಾದ್ರೆ ಈ ಒಂದು ಘಟನೆ ಬೆಳಕಿಗೆ ಬಂದಿರೋದು ಅವ್ರಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಯಾವುದೇ ರೀತಿಯಾದಂತ ವ್ಯಕ್ತಿಗಳು ಬಂದು ಹೋಗಿರೋದಿಲ್ಲ. ಜೊತೆಗೆ ಫುಲ್ ಸೆಕ್ಯೂರಿಟಿ ಲಾಕರ್ಗಳಿರೋದ್ರಿಂದ ಯಾರು ಕೂಡ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಜೊತೆಗೆ ಹೆಜ್ಜೆಗೂ CC ಕ್ಯಾಮ್ರಾಗಳು ಇದ್ದಿದ್ರಿಂದ ಯಾರು ಕೂಡ ಹೋಗೋದಕ್ಕೆ ಪ್ರಯತ್ನ ಆಗಿರೋದಿಲ್ಲ. ಜೊತೆಗೆ ಇವರೆಲ್ಲ ನೋಡಿರ್ತಾರೆ ಪ್ರತಿಯೊಂದನ್ನು ಕೂಡ. ಇಡೀ ದಿನ ಎಲ್ಲ CC ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತಾರೆ. ಏನು ಕೂಡ ಗೊತ್ತಾಗಲ್ಲ. ಸೂಕ್ಷ್ಮವಾಗಿ ಮತ್ತೊಮ್ಮೆ ಈ ಒಂದು CC ಕ್ಯಾಮ್ರಾ ನೋಡುವಂತ ವೇಳೆಯಲ್ಲಿ ಇವರು ಫಸ್ಟ್ ಪೊಲೀಸ್ ಠಾಣೆಗೆ ದೂರು ನೀಡೋಣ. ಹೀಗೆ ಎಷ್ಟು ದಿನದಿಂದ ಈ ಜ್ಯುವೆಲರಿಗಳು ಮಿಸ್ಸಿಂಗ್ ಆಗ್ತಾ ಇದ್ವಂತೆ? ಅಂದ್ರೆ ಒಂದೇ ದಿವಸದಲ್ಲಿ ಇಲ್ಲಿ ಇಷ್ಟೊಂದು ಚಿನ್ನಾಭರಣ ಎತ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಪ್ರಾಕ್ಟಿಕಲಿ. ಸದ್ಯಕ್ಕೆ ಈಗ ನಮಗಿರುವಂತ ಮಾಹಿತಿ ಪ್ರಕಾರ, ಅಂದ್ರೆ ಅಂಗಡಿ ಮಾಲೀಕರು ಹೇಳ್ತಾ ಇರುವಂತಹ ಮಾಹಿತಿ ಪ್ರಕಾರ, ಸದ್ಯಕ್ಕೆ ಒಂದು ದಿನ ಈ ಒಂದು ಘಟನೆ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. ಒಂದೇ ದಿನ ಏನು ಒಂದು ಸರ ಜೊತೆಲಿ 2 ಉಂಗುರಗಳನ್ನ ಇಲ್ಲಿ ತಗೊಂಡೋಗಿ ಇಟ್ಕೊಂಡಿತ್ತು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಯಾವಾಗ ಅನುಮಾನ ಬಂದು ಇವರು ಕಂಪ್ಲೀಟ್ ಆಗಿ CC ಕ್ಯಾಮ್ರಾವನ್ನ ನೋಡ್ತಾರೆ, ಅಲ್ಲಿ ಒಂದು ಇಲಿ ಬಂದು ತಗೊಂಡು ಹೋಗ್ತಾ ಇರತಕ್ಕಂಥದ್ದು ಬೆಳಕಿಗೆ ಬಂದಿರ್ತಕ್ಕಂಥದ್ದು. ತಕ್ಷಣ ಇವರು ಇಲಿ ಜಾಡನ್ನ, ಅಂದ್ರೆ ಬಿಲ ಜಾಡನ್ನ ಹುಡ್ಕೊಂಡು ಹೋದಾಗ ಅಲ್ಲಿ ಒಂದ್ ಕಡೆ ಅದು ಸ್ಟಾಕ್ ಏಡ್ ಮಾಡ್ಕೊಂಡಿರುತ್ತೆ. ಅಲ್ಲಿ ಅದು ಮರಿಗಳನ್ನೂ ಕೂಡ ಹಾಕೊಂಡಿರುತ್ತೆ. ಅಲ್ಲೇ ಪಕ್ಕದಲ್ಲಿ ಆಲ್ರೆಡಿ ಅದು ತುಂಡಾಗಿರೋದನ್ನ ಗಮನಿಸಿದ ತಕ್ಷಣ ಅವರು ಒಂದು ಏನು ಎಲ್ಲಾ ಜ್ಯುವೆಲ್ಸ್ನು ಕೂಡ ಈಚೆ ಎತ್ತಿಟ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಈಗಾಗಲೇ ಎಲ್ರ ಮೇಲೂ ಕೂಡ ಅನುಮಾನ ಆಯ್ತು. ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಆಗಿರ್ಬೋದು ಅಥವಾ ಓನರ್ ಮೇಲೆ ಆಗಿರ್ಬೋದು ಅಥವಾ ನಮ್ಮ ಮೇಲೆ ಸುಮ್ನೆ ಈ ತರದ್ದು ದೂರು ಕೊಡೋದಕ್ಕೆ ಏನಾದ್ರು ನಡೀತಾ ಎಲ್ಲಾ ರೀತಿಯಾದಂತ ಅನುಮಾನಕ್ಕೆ ಈಗ ತೆರೆ ಎಳೆದಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ವಿಠಲ್.